ಎಂದಿಗೂ ಬಿಟ್ಟುಕೊಡಬೇಡಿ, ಎಲ್ಲವನ್ನೂ ಬದಲಾಯಿಸುವ ಮನಸ್ಥಿತಿ. ಒಂದು ಕ್ಷಣ ತೆಗೆದುಕೊಳ್ಳಿ ಮತ್ತು ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ಸಮಯ ಸರಿಯಾಗಿಲ್ಲ ಎಂದು ನೀವು ಭಾವಿಸಿದ ಕಾರಣ ನೀವು ಎಷ್ಟು ಕನಸುಗಳನ್ನು ಮುಂದೂಡಿದ್ದೀರಿ? ನೀವು ವಿಫಲರಾಗುವ ಭಯದಿಂದ ಎಷ್ಟು ಅವಕಾಶಗಳನ್ನು ನಿರ್ಲಕ್ಷಿಸಿದ್ದೀರಿ? ನೀವು ಸಾಕಷ್ಟು ಒಳ್ಳೆಯವರಲ್ಲ, ಸಾಕಷ್ಟು ಬುದ್ಧಿವಂತರು, ಸಾಕಷ್ಟು ಪ್ರತಿಭಾವಂತರು ಅಥವಾ ಸಾಕಷ್ಟು ಬಲಶಾಲಿಗಳಲ್ಲ ಎಂದು ನಿಮಗೆ ಎಷ್ಟು ಬಾರಿ ಮನವರಿಕೆ ಮಾಡಿಕೊಟ್ಟಿದ್ದೀರಿ? ಸತ್ಯವೆಂದರೆ, ಬಹುತೇಕ ಪ್ರತಿಯೊಬ್ಬರೂ ಮುಂದುವರಿಯುವುದಕ್ಕಿಂತ ಬಿಟ್ಟುಕೊಡುವುದು ಸುಲಭವೆಂದು ತೋರುವ ಹಂತವನ್ನು ತಲುಪುತ್ತಾರೆ. ಸವಾಲುಗಳು ಅಂತ್ಯವಿಲ್ಲದ ಭಾವನೆ ಹೊಂದುವ ಕ್ಷಣ ಬರುತ್ತದೆ, ಫಲಿತಾಂಶಗಳು ಅಗೋಚರವಾಗಿ ಕಾಣುತ್ತವೆ ಮತ್ತು ಭವಿಷ್ಯವು ಅನಿಶ್ಚಿತವಾಗಿ ಕಾಣುತ್ತದೆ. ಆ ಕ್ಷಣಗಳಲ್ಲಿ ಮನಸ್ಸು ಪಿಸುಗುಟ್ಟಲು ಪ್ರಾರಂಭಿಸುತ್ತದೆ. ಬಹುಶಃ ಇದು ನಿಮಗಾಗಿ ಅಲ್ಲ. ಆ ಪಿಸುಮಾತು ಅಪಾಯಕಾರಿಯಾಗಿದೆ. ಅದು ಜೋರಾಗಿ ಇರುವುದರಿಂದ ಅಲ್ಲ, ಆದರೆ ಅದು ನಂಬಲರ್ಹವೆಂದು ತೋರುತ್ತದೆ. ಯಶಸ್ಸು ಎಂದರೆ ಪರಿಪೂರ್ಣ ಪರಿಸ್ಥಿತಿಗಳನ್ನು ಹೊಂದಿರುವುದು ಅಪರೂಪ. ಇದು ಅತ್ಯಂತ ಪ್ರತಿಭಾವಂತ ವ್ಯಕ್ತಿಯಾಗಿರುವುದು ಅಥವಾ ಹೆಚ್ಚಿನ ಸಂಪನ್ಮೂಲಗಳನ್ನು ಹೊಂದಿರುವುದು ಅಪರೂಪ. ಆಗಾಗ್ಗೆ ಜೀವನವು ಕಷ್ಟಕರವಾದಾಗ ನಿಲ್ಲಿಸಲು ನಿರಾಕರಿಸುವವರಿಗೆ ಯಶಸ್ಸು ಸೇರಿದೆ. ಪ್ರಕೃತಿಯ ಬಗ್ಗೆ ಯೋಚಿಸಿ. ಬೀಜವು ರಾತ್ರೋರಾತ್ರಿ ಮರವಾಗುವುದಿಲ್ಲ. ಯಾರಾದರೂ ಒಂದೇ ಎಲೆಯನ್ನು ನೋಡುವ ಮೊದಲು ಅದು ಮಣ್ಣಿನ ಕೆಳಗೆ ಸಮಯ ಕಳೆಯುತ್ತದೆ. ಯಾರು ನೋಡದ ಆ ಕತ್ತಲೆಯಲ್ಲಿ ಬೇರುಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ಹೊರಗಿನಿಂದ ನೋಡಿದರೆ ಏನೂ ಆಗುತ್ತಿಲ್ಲ ಎಂದು ತೋರುತ್ತದೆ. ಆದರೂ ಮೇಲ್ಮೈಯ ಕೆಳಗೆ ಅತ್ಯಂತ ಮುಖ್ಯವಾದ ಕೆಲಸ ನಡೆಯುತ್ತಿದೆ. ನಿಮ್ಮ ಜೀವನವು ಆಗಾಗ್ಗೆ ಅದೇ ಮಾದರಿಯನ್ನು ಅನುಸರಿಸುತ್ತದೆ. ನಿಮ್ಮ ಪ್ರಯತ್ನವು ಅಗೋಚರವೆಂದು ತೋರುವ ಋತುಗಳು ಇರುತ್ತವೆ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ, ನೀವು ಕಲಿಯುತ್ತೀರಿ, ನೀವು ಸುಧಾರಿಸುತ್ತೀರಿ, ಆದರೂ ಫಲಿತಾಂಶಗಳು ಕಾಣಿಸುವುದಿಲ್ಲ. ಏನೂ ಬದಲಾಗುತ್ತಿಲ್ಲ ಎಂದು ನಂಬುವುದು ಸುಲಭ. ಆದರೆ ಬೆಳವಣಿಗೆ ಯಾವಾಗಲೂ ಗೋಚರಿಸುವುದಿಲ್ಲ. ಕೆಲವೊಮ್ಮೆ ಜಗತ್ತಿಗೆ ಗೋಚರಿಸುವ ಮೊದಲೇ ನಿಮ್ಮೊಳಗೆ ದೊಡ್ಡ ಪ್ರಗತಿ ಸಂಭವಿಸುತ್ತದೆ. ಪ್ರತಿಯೊಂದು ಸವಾಲು ತಾಳ್ಮೆಯನ್ನು ಕಲಿಸುತ್ತದೆ. ಪ್ರತಿಯೊಂದು ತಪ್ಪು ಬುದ್ಧಿವಂತಿಕೆಯನ್ನು ಕಲಿಸುತ್ತದೆ. ಪ್ರತಿಯೊಂದು ಹಿನ್ನಡೆಯೂ ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುತ್ತದೆ. ಪ್ರತಿ ಕಷ್ಟದ ದಿನವೂ ನಿಮ್ಮ ಆರಾಮದ ಭಾಗವನ್ನು ಬಲಪಡಿಸುತ್ತದೆ. ನಿಮ್ಮ ಗುರಿಯನ್ನು ಬೆನ್ನಟ್ಟುವಾಗ ನೀವು ಆಗುವ ವ್ಯಕ್ತಿಯು ಆಗಾಗ್ಗೆ ಗುರಿಗಿಂತ ಹೆಚ್ಚು ಮೌಲ್ಯಯುತವಾಗಿರುತ್ತದೆ. ನೀವು ನಿಲ್ಲಿಸಬೇಕು ಎಂಬುದಕ್ಕೆ ವೈಫಲ್ಯವು ಪುರಾವೆಯಲ್ಲ. ನೀವು ಪ್ರಯತ್ನಿಸಿದ್ದೀರಿ ಎಂಬುದಕ್ಕೆ ವೈಫಲ್ಯವು ಪುರಾವೆಯಾಗಿದೆ. ನೀವು ಮೆಚ್ಚುವ ಪ್ರತಿಯೊಂದು ಯಶಸ್ವಿ ಸಾಧನೆಯು ತಪ್ಪುಗಳು, ತಿದ್ದುಪಡಿಗಳು, ಪಾಠಗಳು ಮತ್ತು ಪುನರಾವರ್ತಿತ ಪ್ರಯತ್ನಗಳ ಮೇಲೆ ನಿರ್ಮಿಸಲ್ಪಟ್ಟಿದೆ. ಯಶಸ್ವಿಯಾದವರು ಮತ್ತು ತ್ಯಜಿಸುವವರ ನಡುವಿನ ವ್ಯತ್ಯಾಸವು ಅಪರೂಪವಾಗಿ ಬುದ್ಧಿವಂತಿಕೆ ಅಥವಾ ಪ್ರತಿಭೆಯಾಗಿದೆ. ಆಗಾಗ್ಗೆ ಇದು ನಿರಂತರತೆಯಾಗಿದೆ. ನಿರಂತರತೆ ಎಂದರೆ ಪ್ರೇರಣೆ ಕಣ್ಮರೆಯಾದಾಗಲೂ ತೋರಿಸುವುದು. ಪ್ರೇರಣೆ ಬರುತ್ತದೆ ಮತ್ತು ಹೋಗುತ್ತದೆ. ಕೆಲವು ಬೆಳಿಗ್ಗೆ ನೀವು ಸ್ಫೂರ್ತಿ ಪಡೆಯುತ್ತೀರಿ. ಇತರ ಬೆಳಿಗ್ಗೆಗಳು ನೀವು ದಣಿದಿದ್ದೀರಿ, ನಿರುತ್ಸಾಹಗೊಂಡಿದ್ದೀರಿ ಮತ್ತು ಅನಿಶ್ಚಿತತೆಯನ್ನು ಅನುಭವಿಸುತ್ತೀರಿ. ನಿಮ್ಮ ಕ್ರಿಯೆಗಳು ಕೇವಲ ಪ್ರೇರಣೆಯ ಮೇಲೆ ಅವಲಂಬಿತವಾಗಿದ್ದರೆ, ನಿಮ್ಮ ಭಾವನೆಗಳು ಬದಲಾದಾಗಲೆಲ್ಲ ನಿಮ್ಮ ಪ್ರಗತಿಯು ನಿಲ್ಲುತ್ತದೆ. ಅದಕ್ಕಾಗಿಯೇ ಶಿಸ್ತು ಮುಖ್ಯವಾಗಿದೆ. ಉತ್ಸಾಹವು ಮಸುಕಾಗಿದಾಗಲೂ ಶಿಸ್ತು ನಿಮ್ಮನ್ನು ಮುಂದುವರಿಸಲು ಅನುವು ಮಾಡಿಕೊಡುತ್ತದೆ. ನಿಮಗೆ ನೀವೇ ಕೊಟ್ಟ ವಾಗ್ದಾನಗಳು ಗೌರವಕ್ಕೆ ಅರ್ಹವಾಗಿವೆ ಎಂಬುದನ್ನು ಇದು ನಿಮಗೆ ನೆನಪಿಸುತ್ತದೆ, ವಿಶೇಷವಾಗಿ ಕಷ್ಟದ ದಿನಗಳಲ್ಲಿ. ಪ್ರತಿಯೊಂದು ಸಣ್ಣ ಕ್ರಿಯೆಯೂ ಮುಖ್ಯವಾಗಿದೆ. ಕೆಲವು ಪುಟಗಳನ್ನು ಓದುವುದು, ಒಂದು ಹೊಸ ಕೌಶಲ್ಯವನ್ನು ಕಲಿಯುವುದು, ಇನ್ನು 1 ಗಂಟೆ ಅಭ್ಯಾಸ ಮಾಡುತ್ತಿದ್ದರು, ನಿನ್ನೆಗಿಂತ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವುದು. ಈ ಕ್ರಿಯೆಗಳು ಕ್ಷುಲ್ಲಕವೆಂದು ತೋರಬಹುದು, ಆದರೆ ಅವು ಆವೇಗವನ್ನು ಸೃಷ್ಟಿಸುತ್ತವೆ. ಸತತವಾಗಿ ಪುನರಾವರ್ತಿತ ಸಣ್ಣ ಸುಧಾರಣೆಗಳು ಕಾಲಾನಂತರದಲ್ಲಿ ಅಸಾಧಾರಣ ಫಲಿತಾಂಶಗಳಾಗುತ್ತವೆ. ಅನೇಕ ಜನರು ಸ್ಥಿರತೆಯನ್ನು ಕಡಿಮೆ ಅಂದಾಜು ಮಾಡುತ್ತಾರೆ ಏಕೆಂದರೆ ಅದರ ಪ್ರತಿಫಲಗಳು ವಿಳಂಬವಾಗುತ್ತವೆ. ಅವರು ತಕ್ಷಣದ ಯಶಸ್ಸನ್ನು ಬಯಸುತ್ತಾರೆ. ತಕ್ಷಣದ ಗುರುತಿಸುವಿಕೆ, ತಕ್ಷಣದ ರೂಪಾಂತರ. ಜೀವನವು ವಿರಳವಾಗಿ ಆ ರೀತಿ ಕಾರ್ಯನಿರ್ವಹಿಸುತ್ತದೆ. ನಿಜವಾದ ಪ್ರಗತಿಯು ಹೆಚ್ಚಾಗಿ ನಿಧಾನವಾಗಿ, ಶಾಂತವಾಗಿರುತ್ತದೆ ಮತ್ತು ಅಗೋಚರವಾಗಿರುತ್ತದೆ. ಇದರರ್ಥ ಅದು ನಡೆಯುತ್ತಿಲ್ಲ ಎಂದಲ್ಲ. ದಟ್ಟವಾದ ಮಂಜಿನಿಂದ ಆವೃತವಾದ ಪರ್ವತವನ್ನು ಹತ್ತುವುದನ್ನು ಕಲ್ಪಿಸಿಕೊಳ್ಳಿ. ನೀವು ಯಾವಾಗಲೂ ಶಿಖರವನ್ನು ನೋಡಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನೀವು ಮುಂದಿನ ಕೆಲವು ಹಂತಗಳನ್ನು ನೋಡಬಹುದು. ನೀವು ಮೇಲ್ಭಾಗವನ್ನು ನೋಡಲಾಗದ ಕಾರಣ ನೀವು ನಿಲ್ಲಿಸಿದರೆ, ನೀವು ಅದನ್ನು ಎಂದಿಗೂ ತಲುಪುವುದಿಲ್ಲ. ಬದಲಾಗಿ ಮುಂದಿನ ಹಂತದತ್ತ ಗಮನ ಹರಿಸಿ. ನಂತರ ಮುಂದಿನದು ಮತ್ತು ಮುಂದಿನದು. ಅಂತಿಮವಾಗಿ ಮಂಜು ತೆರವುಗೊಳ್ಳುತ್ತದೆ. ಶಿಖರವು ಯಾವಾಗಲೂ ಅಲ್ಲಿಯೇ ಇತ್ತು. ನಡೆಯಲು ಧೈರ್ಯ ಮಾತ್ರ ಬೇಕಾಗಿತ್ತು.
ನಿಮ್ಮ ಸಾಮರ್ಥ್ಯಗಳನ್ನು ಅನುಮಾನಿಸುವ ಜನರು ಯಾವಾಗಲೂ ಇರುತ್ತಾರೆ. ಕೆಲವರು ನಿಮ್ಮ ಕನಸುಗಳನ್ನು ಪ್ರಶ್ನಿಸುತ್ತಾರೆ. ಇತರರು ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ನೋಡಿ ನಗಬಹುದು. ಬೇರೊಬ್ಬರ ಅಭಿಪ್ರಾಯವನ್ನು ನಿಮ್ಮ ವಾಸ್ತವವಾಗಲು ಬಿಡಬೇಡಿ. ನಿಮ್ಮ ಪ್ರಯಾಣವನ್ನು ಟೀಕಿಸುವ ಜನರು ನಿಮ್ಮ ಜೀವನವನ್ನು ನಡೆಸುವುದಿಲ್ಲ. ನಿಮ್ಮ ಭವಿಷ್ಯವು ನಿಮ್ಮ ನಿರ್ಧಾರಗಳಿಂದ ನಿರ್ಮಿಸಲ್ಪಟ್ಟಿದೆಯೇ ಹೊರತು ಅವರ ನಿರೀಕ್ಷೆಗಳಿಂದಲ್ಲ. ನಿಮ್ಮ ಪ್ರಗತಿಯನ್ನು ಬೇರೊಬ್ಬರ ಟೈಮ್ ಲೈನ್ನೊಂದಿಗೆ ಹೋಲಿಸುವುದನ್ನು ನಿಲ್ಲಿಸಿ. ಪ್ರತಿಯೊಂದು ಪ್ರಯಾಣವೂ ವಿಭಿನ್ನವಾಗಿ ತೆರೆದುಕೊಳ್ಳುತ್ತದೆ. ಕೆಲವು ಸಾಧನೆಗಳು ಬೇಗನೆ ಬರುತ್ತವೆ. ಇತರರು ವರ್ಷಗಳನ್ನು ತೆಗೆದುಕೊಳ್ಳುತ್ತಾರೆ. ಹೋಲಿಕೆಯು ಆತ್ಮವಿಶ್ವಾಸವನ್ನು ಕದಿಯುತ್ತದೆ, ಏಕೆಂದರೆ ಅದು ನಿಮ್ಮ ಆರಂಭವನ್ನು ಬೇರೊಬ್ಬರ ಮಧ್ಯದ ವಿರುದ್ಧ ಅಳೆಯಲು ನಿಮ್ಮನ್ನು ಒತ್ತಾಯಿಸುತ್ತದೆ. ಬದಲಾಗಿ ನೀವು ನಿನ್ನೆ ಇದ್ದ ವ್ಯಕ್ತಿಯೊಂದಿಗೆ ಮಾತ್ರ ನಿಮ್ಮನ್ನು ಹೋಲಿಸಿ. ಇಂದು ನೀವು ನಿನ್ನೆಗಿಂತ ಹೆಚ್ಚು ಬುದ್ಧಿವಂತರಾಗಿದ್ದರೆ, ಬಲಶಾಲಿಯಾಗಿದ್ದರೆ, ದಯಾಪರರಾಗಿದ್ದರೆ ಅಥವಾ ಹೆಚ್ಚು ಶಿಸ್ತುಬದ್ಧರಾಗಿದ್ದರೆ, ಆಗ ನೀವು ಈಗಾಗಲೇ ಮುಂದುವರಿಯುತ್ತಿದ್ದೀರಿ. ಇದನ್ನು ನೆನಪಿಡಿ. ಕಷ್ಟಕರವಾದ ರಸ್ತೆಗಳು ನೀವು ಕಳೆದುಹೋಗಿದ್ದೀರಿ ಎಂಬುದರ ಚಿಹ್ನೆಗಳಲ್ಲ. ಅವು ಸಾಮಾನ್ಯವಾಗಿ ನೀವು ಬೆಳೆಯುತ್ತಿದ್ದೀರಿ ಎಂಬುದರ ಚಿಹ್ನೆಗಳಾಗಿವೆ. ಒತ್ತಡವು ಶಕ್ತಿಯನ್ನು ಸೃಷ್ಟಿಸುತ್ತದೆ. ಸವಾಲುಗಳು ಪಾತ್ರವನ್ನು ಬಹಿರಂಗಪಡಿಸುತ್ತವೆ. ಪ್ರತಿಕೂಲ ಪರಿಸ್ಥಿತಿಯು ಧೈರ್ಯವನ್ನು ಬೆಳೆಸುತ್ತದೆ. ಮತ್ತು ಪ್ರತಿಯೊಂದು ಅಡಚಣೆಯು ಸೌಕರ್ಯವು ಎಂದಿಗೂ ಕಲಿಸಲು ಸಾಧ್ಯವಾಗದ ಪಾಠವನ್ನು ಹೊಂದಿದೆ. ಆದ್ದರಿಂದ ಜೀವನವು ಕಷ್ಟಕರವಾದಾಗ ಇದು ನನಗೆ ಏಕೆ ಸಂಭವಿಸುತ್ತಿದೆ ಎಂದು ಕೇಳಬೇಡಿ. ಇದು ನನಗೆ ಏನು ಕಲಿಸುತ್ತಿದೆ ಎಂದು ಕೇಳಿ. ದೃಷ್ಟಿಕೋನದಲ್ಲಿನ ಆ ಒಂದೇ ಬದಲಾವಣೆಯು ಹತಾಶೆಯನ್ನು ದೃಢನಿಶ್ಚಯವಾಗಿ ಮತ್ತು ಭಯವನ್ನು ಆತ್ಮವಿಶ್ವಾಸವಾಗಿ ಪರಿವರ್ತಿಸಬಹುದು. ಎಂದಿಗೂ ಬಿಟ್ಟುಕೊಡಬೇಡಿ. ಪ್ರಯಾಣವು ಸುಲಭ ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ಅದರ ಕೊನೆಯಲ್ಲಿ ನಿಮಗಾಗಿ ಕಾಯುತ್ತಿರುವ ವ್ಯಕ್ತಿ ಯೋಗ್ಯನಾಗುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಇನ್ನಷ್ಟು ಪ್ರೇರಣಾದಾಯಕ, ಜ್ಞಾನವರ್ಧಕ ಮತ್ತು ಮನಸ್ಸಿಗೆ ಸ್ಫೂರ್ತಿ ನೀಡುವ ಕನ್ನಡ ವಿಡಿಯೋಗಳಿಗಾಗಿ ನಮ್ಮೊಂದಿಗೆ ಸದಾ ಇರಿ. ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ನಮಸ್ಕಾರ.